ಅಣ್ಣ, ಗುಡಿಬಂಡೆ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ನಿಮ್ಗೆ ಗೊತ್ತಿರೋ ಮಟ್ಟಕ್ಕ? ಗುಡಿಬಂಡೆ ಕ್ಷೇತ್ರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಇದೆ ಇವಾಗ. ಹೌದು. ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಮಾಡ್ಬೇಕು ಅಂತ ಹಲವಾರು ಸಂಘಟನೆಗಳು, ಎಲ್ಲಾ ಪಾರ್ಟಿಗಳ ನಾಯಕರು, ಎಲ್ಲಾ ಸಂಘ ಸಂಸ್ಥೆಗಳು ಎಲ್ರಿಗೂ ಅಭಿಪ್ರಾಯ ಇದೆ. ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆದ್ರೆ ಒಳ್ಳೇದು ಅಂತ. ಯಾಕಂದ್ರೆ ಮೊದ್ಲಿಂದಲೂ ಯಾರು MLA ಆದ್ರೂ, ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಇನ್ನೊಬ್ಬರಾಗ್ಲಿ, ಮತ್ತೊಬ್ಬರಾಗ್ಲಿ, ಯಾರು MLA ಆದ್ರೂ ಇಲ್ಲಿ ಮಲತಾಯಿ ಧೋರಣೆ ಅನ್ನೋದು ಖಂಡಿತ ಇದೆ. ಹೌದಾ? ಇದೆಯಾ? ಇದೆ ಖಂಡಿತ ಇದೆ. ಯಾಕಂದ್ರೆ ನಾವು ಹುಟ್ಟಿದಾಗಿನಿಂದ ಗುಡಿಬಂಡೆ ಹೆಂಗಿದೆಯೋ ಹಂಗೆ ಇದೆ ಇವಾಗ್ಲೂ. ಯಾರು ಏನು ಉದ್ಧಾರ ಮಾಡಂಗಿಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಮತ್ತೆ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರ ಸುಮಾರು ಜನ. ಅಭಿವೃದ್ಧಿ ಕಡಿಮೆನೆ ಸರ್, ನಿರೀಕ್ಷೆ ಅಷ್ಟು ಇಲ್ಲ. ಯಾವ ಕಾರಣಾಂತರಗಳಿಂದ ಈ ರೀತಿ ಆಗಿದೆಯೋ ಅದಕ್ಕೆ ನಾವು ಪರ್ಫೆಕ್ಟ್ ಆಗಿ ಇದೇ ಕಾರಣ ಅಂತಾನು ಹೇಳಕ್ ಆಗಲ್ಲ. ಆದ್ರೆ ನಮ್ಮ ಉದ್ದೇಶ ಎಲ್ಲರದ್ದು, ಗುಡಿಬಂಡೆ ತಾಲೂಕಿನ ಜನರದ ಉದ್ದೇಶ ಎಲ್ಲಾನು ಟೋಟಲಿ ಇಲ್ಲಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆದ್ರೆ ಒಳ್ಳೇದು ಅಂತ ಒಂದು ಒಕ್ಕೊರಲಿನ ಅಭಿಪ್ರಾಯ. ಓಕೆ. ಮತ್ತೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಈ ಕ್ಷೇತ್ರದಲ್ಲಿ ಈಗ ಒಂದು ದೊಡ್ಡ ಇಶ್ಯೂ ನಡೀತಾ ಇದೆ, ನಿಮ್ಗೆ ಗೊತ್ತಿರ್ತದೆ. ಶಾಸಕರಾದ ಸುಬ್ಬಾರೆಡ್ಡಿ ಅವರು ಭೂ ಕಬ್ಜಾ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ. ಸಂದೇಶ ಅಂತ ಒಬ್ರು ಕೋಲಾರಿಂದ ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ರೆಡಿ ಇದ್ದಾರೆ. ಇದನ್ನ ನೀವ್ ಯಾವ ತರ ತಗೊಂತೀರಾ, ಯಾವ ತರ ನೋಡ್ತೀರಾ? ಸರ್, ಈಗಾಗ್ಲೇ ನಮ್ಮ ಗಮನಕ್ಕೂ ಬಂದಿದೆ. ಸೋಮಲಾಪುರದಲ್ಲಿ SC/ST ಸಮುದಾಯಗಳು ಸರ್ವೆ ನಂಬರ್ 1ರಲ್ಲಿ SC/ST ಸಮುದಾಯಗಳು ಸುಮಾರು ಒಂದು 100 ವರ್ಷಗಳಿಂದ ಅವ್ರ ತಾತ ಮುತ್ತಾತ ಕಾಲದಿಂದ ಅನುಭವದಲ್ಲಿದ್ದಾರೆ. ಅದನ್ನು ಬೇರೆಯವರು ಮಾರಾಕಿದ್ದಾರೆ ಅಂತ ಗೊತ್ತು. ಅದು ಪರ್ಫೆಕ್ಟ್ ಆಗಿ ಏನಾಗಿದೆ ಎತ್ತು ಅಂತ ಡಾಕ್ಯುಮೆಂಟ್ ನಾವ್ ಇನ್ನೂ ಪರಿಶೀಲನೆ ಮಾಡಿಲ್ಲ. ಆದ್ರೆ ಟೋಟಲಿ ಜನಾಭಿಪ್ರಾಯ ಏನಾಗಿದೆ ಅಂದ್ರೆ ಇಲ್ಲಿ ಯಾರು ಭೂ ಮಾಲೀಕರು ಕೈವಾಡ ಇದೆ ಅನ್ನೋದು ಒಂದು ಹೇಳಿಕೆ ಬರ್ತಾ ಇದೆ. ಅದು ಬೇರೆ ಮಾನ್ಯ ಸುಬ್ಬಾರೆಡ್ಡಿ ಅವ್ರ ಮೇಲೇನು ಹೇಳಿಕೆ ಬರ್ತಾ ಇದೆ. ಅದ್ರ ಪರ್ಫೆಕ್ಟ್ ಆಗಿ ಅದು ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ನೇರವಾಗಿ ಆರೋಪಣೆ ಮಾಡಕ್ಕೂ ಆಗಲ್ಲ, ಹಾಗಂತ ಅದನ್ನು ಕೈ ಬಿಡಕ್ಕೂ ಆಗಲ್ಲ, ಹಂಗಿದೆ ಪರಿಸ್ಥಿತಿ. ಆದ್ರೆ ಕೆಲವರು ಇವಾಗ ಸುಬ್ಬಾರೆಡ್ಡಿ ವಿರುದ್ಧವಾಗಿ ಮಾತಾಡ್ತಾರೆ, ಕೆಲವರು ಪರನೂ ಮಾತಾಡ್ತಾರೆ. ಆದ್ರೆ ವಾಸ್ತವಾಂಶ ಅದನ್ನು ಪರಿಶೀಲನೆ ಮಾಡಿದ್ರೆ, ಉನ್ನತ ಅಧಿಕಾರಿಗಳು ಏನಾದ್ರು ಪರಿಶೀಲನೆ ಮಾಡಿದ್ರೆ ಇದು ಏನಾಗಿದೆ, ಸುಬ್ಬಾರೆಡ್ಡಿ ಅವರು ಮಾಡಿದಾರ, ಇನ್ನೊಬ್ರು ಮಾಡಿದಾರ, ಅವ್ರಿಗೆ ಇವ್ರಿಗೆ ಸಂಬಂಧ ಇದೆಯಾ ಇಲ್ಲ ಅಂತ ಇದುವರೆಗೂ ಕರೆಕ್ಟ್ ಆಗಿ ಖಚಿತವಾಗಿ ಬಂದಿಲ್ಲ, ಮಾಹಿತಿ ಬಂದಿಲ್ಲ. ಮತ್ತೆ ನೀವು ದಲಿತ ಮುಖಂಡರು ಅನ್ಕೊಂಡ್ರೆ ಜಮರಾಜು ಅಂತ, ಮತ್ತೆ ಈ ಕ್ಷೇತ್ರದಲ್ಲಿ ಒಬ್ಬ ನಿಮ್ಮ ಸಮುದಾಯ ಬಂದಿರೋ ಒಂದು ವ್ಯಕ್ತಿ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ಬೇಕು ಅಂದ್ರೆ ಯಾಕೆ ಅನುಮತಿ ನೀಡ್ತಾ ಇಲ್ಲ? ಇಲ್ಲಿರುವಂತ ಸ್ಟೇಷನ್ ಅಲ್ಲಿ ಇರುವಂತ ಪೊಲೀಸರು ಆಗ್ಬೋದು, ಇಲ್ಲಿರುವಂತ ಕಾಂಗ್ರೆಸ್ ಮುಖಂಡರಾಗ್ಬೋದು, ಏನಕ್ಕೋಸ್ಕರ ಇರ್ಬೋದು ಇದು? ಅದು ನಮ್ಗೆ ಸರಿಯಾದ ಏನು ಕಾರಣಗಳು ಅಂತ ನಮಗೂ ತಿಳಿದು ಬಂದಿಲ್ಲ. ಅವರೇನ 4 ಏನು ಆಗಸ್ಟ್ 4 ಗೊತ್ತಾಗಿದೆ. ಅವ್ರು ಬಂದ್ರೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೆಲವರು ಅವ್ರಿಗೆ ಪರ್ಮಿಷನ್ ಕೊಡಲ್ಲ, ಹಂಗೆ ಹಿಂಗೆ ಬಂದ್ರೆ ಅರೆಸ್ಟ್ ಮಾಡ್ತೀವಿ, ಇನ್ನೊಂದು ಮತ್ತೊಂದು ಹಂಗೆ ಅಂತ ಹೇಳ್ತಾ ಇದ್ದಾರಂತೆ. ಯಾವ ಕಾರಣದಿಂದ ಈ ರೀತಿ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದ್ ವೇಳೆ ಕರೆಕ್ಟ್ ಆಗಿದ್ರೆ ಅವ್ರು ಹೋರಾಟ ಮಾಡ್ಬೋದು, ಕರೆಕ್ಟ್ ಇಲ್ಲ ಅಂದ್ರೆ ಕೈ ಬಿಡ್ಬೇಕು. ನಾವು ಯಾವ್ದೋ ಒಂದು ಬೇರೆ ಪಾರ್ಟಿಯವರ ಕುಮ್ಮಕ್ಕೋ ಇನ್ನೊಂದು ಮತ್ತೊಂದು ಆ ರೀತಿ ಮಾಡೋದು ಒಳ್ಳೇದಲ್ಲ. ಯಾಕಂದ್ರೆ ನಾವು ನಾನ್ ನಂಬಿರೋದೇನಂದ್ರೆ ಟ್ರೂತ್ ಮೈ ಗಾಡ್, ಯೂನಿವರ್ಸ್ ಮೈ ಕಂಟ್ರಿ. ನಾನು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ. ಹಾಗಂತ ನಾವು ಬಿಜೆಪಿನೂ ವಿರುದ್ಧ ಮಾಡಲ್ಲ, ಕಾಂಗ್ರೆಸ್ನು ವಿರುದ್ಧ ಮಾಡಲ್ಲ. ಅದೇನಿದೆಯೋ ಅದು ಕರೆಕ್ಟ್ ಆಗಿ ಗೊತ್ತಾದ್ರೆ ಒಳ್ಳೇದು. ಈಗ ವಾಕ್ಸಸ್ ಎಲ್ಲರಿಗೂ ಇರ್ತದೆ. ನಾನೊಬ್ಬರನ್ನ ಪ್ರಶ್ನೆ ಮಾಡೋದು ಅದು ನನ್ ವಾಕ್ಸಸ್ ಅಂತ. ಅದಕ್ಕೆ ಉತ್ತರ ಕೊಡಿಲ್ಲ ಅನ್ನೋದು ಅವ್ರು ಸೇರಿರೋ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರು ಅನ್ಯಾಯವನ್ನು ಪ್ರಶ್ನೆ ಮಾಡಬಹುದು ಅಂತ ಒಂದು ಇದು ಇದೆ ಆರ್ಟಿಕಲ್ ಅಲ್ಲಿ. ಹಾಗಂತ ಪ್ರಶ್ನೆ ಮಾಡೋದು ತಪ್ಪು ಅಂತಾನು ಯಾರು ಹೇಳಕ್ಕೆ ಇಲ್ಲ. ಇವಾಗ ಉದಾಹರಣೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಬಹುದೊಡ್ಡ ರಾಜಕೀಯ ಪಕ್ಷ ಬಿಜೆಪಿ, ಯಾರು ಧರ್ಮೇಂದ್ರ ಪ್ರಧಾನ್ ಅಂತ ಅವ್ರನ್ನ ಮೊದ್ಲು ರಾಜೀನಾಮೆ ಕೊಡಿ ಅಂತ ಹೋರಾಟ ಮಾಡಿದಾಗ ನಿಮ್ ಕೈಯಲ್ಲಿ ಆಗಲ್ಲ, ಹಂಗೆ ಹಿಂಗೆ ಅಂತ ಬೆದರ್ಸಿದ್ರು ಕೇಂದ್ರ ಸರ್ಕಾರ. ಆದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ಭಾರತ ದೇಶದಲ್ಲಿನ ಗಣ್ಯರು
ಮತ್ತು ವಿದ್ಯಾರ್ಥಿಗಳು ಎಲ್ಲಾ ಸೇರಿ ಅವರು ರಾಜೀನಾಮೆ ಕೊಡುವಂಗೆ ಹೋರಾಟ ಮಾಡಿದ್ರು. ಅಲ್ಲಿ ಬರೀ ವಿದ್ಯಾರ್ಥಿಗಳೆಲ್ಲ ಎಲ್ಲಾ ಪಾರ್ಟಿಗಳು ಸೇರಿದ್ದಾರೆ. ಪ್ರತಿಯೊಬ್ಬರು ಬರೀ ಬಿಜೆಪಿ ಒಂದೇ ಅಲ್ಲ, ಬಿಜೆಪಿ ಆಪೋಸಿಟ್ ಆಗಿ ಆಲ್ಮೋಸ್ಟ್ ಎಲ್ಲ ಪಾರ್ಟಿಗಳು ಆಪೋಸಿಟ್ ಆಗಿ ಎಲ್ಲಾ ಶುರು ಆಗಿದೆ. ಈ ರೀತಿ ಆಗ್ಬೇಕು. ಯಾಕಂದ್ರೆ ಬಿಜೆಪಿ ಮಾಡ್ತಾ ಇರೋದು ಸರಿ ಇಲ್ಲ. ಅವ್ರ ಏನ ಅನ್ಕೊಂಡಿದ್ದಾರೆ ಅಂದ್ರೆ ಓ ಕಾಲದಲ್ಲಿ ಇತ್ತಲ್ಲ, ಏನು ಕ್ಷತ್ರಿಯರು, ನಾವೇ ಕ್ಷತ್ರಿಯರು, ನಾವು ಹೋರಾಟ ಮಾಡ್ತೀವಿ, ಇನ್ನೊಂದು ಮತ್ತೊಂದು ನಮ್ಗೆ ಅಧಿಕಾರ ಬೇಕು, ಮೋದಿಗೆ ಅಧಿಕಾರ ಬೇಕು ಅಂತ ಹೇಳ್ತಾ ಇದಾರಲ್ಲ, ಅದು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಅದೇ ರೀತಿ ಅನ್ಯಾಯವನ್ನು ಪ್ರಶ್ನೆ ಮಾಡಕ್ಕೆ ನಾವು ಎಲ್ಲಾ ಕಡೆನೂ ಇರ್ತೀವಿ. ಹಾಗಂತ ನಾವು ಕಾಂಗ್ರೆಸ್ಗೆ ಫುಲ್ ಸಪೋರ್ಟ್ ಮಾಡಂಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವರು ಲೀಡರ್ ತಪ್ಪು ಮಾಡಿದ್ರು ನಾವು ಅದನ್ನ ತಪ್ಪೇ ಅಂತ ಭಾವಿಸ್ಬೇಕು. ಹಾ, ಮತ್ತೆ ಈಗ ಸಂದೇಶ್ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಸರ್, ಕರೆಕ್ಟ್ ಆಗಿದ್ರೆ ಸಪೋರ್ಟ್ ಮಾಡ್ತೀವಿ, ಕರೆಕ್ಟ್ ಇಲ್ಲ ಅಂದ್ರೆ ಸಪೋರ್ಟ್ ಮಾಡಂಗಿಲ್ಲ. ಈಗ ನೀವು ಇದುವರೆಗೆ ಏನಾದ್ರು ಅವ್ರ ಹತ್ರ ಚಿಚ್ಚಾಟ ಆಗ್ಲಿ ಮಾತಾಡೋದಾಗ್ಲಿ ಏನಾದ್ರು ನಡೆದಿದ್ಯಾ? ನಮ್ಗೆ ಒಡನಾಟ ಇದೆ. ಇದೆಯಾ? ಸಂದೇಶ ಕೇಳಿಲ್ವಾ? ನಮ್ಮ ಕ್ಷೇತ್ರದಲ್ಲಿ ನೀವು ಬಂದು ಈ ತರ ಆರೋಪ ಮಾಡ್ತಾ ಇದ್ರಲ್ಲ ಸರ್, ಈಗ ನಿಮ್ಮ ಹತ್ರ ಏನಂತ ದಾಖಲೆ ಇದೆ ಅಂತ ಕೇಳಿದ್ರೆ ಅವತ್ತನ? ನಾನು ಕೇಳಿಲ್ಲ ಸರ್, ದಾಖಲೆ ಏನಿದೆ ಅಂತ ಕೇಳಿಲ್ಲ. ಒಂದ್ ವೇಳೆ ದಾಖಲೆ ಇಟ್ಕೊಂಡು ಬಂದ್ರೆ ಕರೆಕ್ಟ್ ಆಗಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಕರೆಕ್ಟ್ ಇಲ್ಲ ಅಂದ್ರೆ ಸುಮ್ನೆ ಯಾರೋ ಹೇಳಿದ್ದಾರೆ, ಬಿಜೆಪಿ ಅವರು ಹೇಳಿದ್ದಾರೆ, ಇನ್ನೊಂದು ಮತ್ತೊಂದು, ಅದು ಕೂಗು ಕೇಳ್ ಬರ್ತಾ ಇದೆ. ಬಿಜೆಪಿ ಅವ್ರು ಕುಮ್ಮಕ್ಕು ಇದು ಸುಬ್ಬಾರೆಡ್ಡಿಗೆ ಆಪೋಸಿಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಮತ್ತೊಂದು ಅಂತ. ಆ ರೀತಿ ಮಾಡಿದ್ರೆ ನಾವು ಅದನ್ನು ಒಪ್ಪಲ್ಲ. ಓಕೆ, ಅದಕ್ಕೆ ಎಗನೆಸ್ಟ್ ಆಗಿರ್ತೀರಾ? ಹಾ, ಮತ್ತೆ ಇನ್ನೇನ್ ಅಭಿವೃದ್ಧಿ ಬೇಕು ಸರ್ ನಿಮ್ಮ ಕ್ಷೇತ್ರಕ್ಕೆ? ನಿಮ್ಗೆ ಗೊತ್ತಿರೋ ಸರ್, ಹಲವಾರು ಅಭಿವೃದ್ಧಿ ಆಗ್ಬೇಕು. ರಸ್ತೆಗಳು ಸರಿ ಇಲ್ಲ, ನೀರಿನ ವ್ಯವಸ್ಥೆ ಸರಿ ಇಲ್ಲ, ಹಲವಾರು ಅಭಿವೃದ್ಧಿ ಆಗ್ಬೇಕು. ಆಮೇಲೆ ಗೌರ್ಮೆಂಟ್ ಇಂದ ಸರ್ಕಾರಿ ಸೌಲಭ್ಯ ಕರೆಕ್ಟ್ ಆಗಿ ಗೌರ್ಮೆಂಟ್ ಇಂದ ಯಾವುದೇ ಸಾಲ ಸೌಲಭ್ಯಗಳಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, SC/ST ಕಾರ್ಪೊರೇಷನ್ ಅಲ್ಲಾಗ್ಲಿ ಏನೂ ಇಲ್ಲ. ಇಲ್ಲಿ ಕಂಪ್ಲೀಟ್ ಇಲ್ಲಿ ನಿಲ್ಲಾಗಿದೆ. ಅದರಿಂದ ಮೊದಲೇ ನನಗೆ ಗೊತ್ತಿದ್ದೆ ಇದೆಲ್ಲ ಹಿಂಗ ಆಗಿದೆ. ನಾನು ಕೂಡ 98 ಅಲ್ಲಿ ನಾನು MLA ನಿಂತ್ಕೊಂಡಿದ್ದೆ. ನಾನು ಕೂಡ ನಿಂತ್ಕೊಂಡಿದ್ದೆ. ಯಾಕಂದ್ರೆ ನಮ್ ಯಾವ್ದೇ ಪಾರ್ಟಿಯಲ್ಲಿ ನಂಬಿಕೆ ಇರ್ಲಿಲ್ಲ. ಕಾಂಗ್ರೆಸ್ ಮೇಲೆ ನಂಬಿಕೆ ಇರ್ಲಿಲ್ಲ, CPM ಅಲ್ಲಿ ಶ್ರೀರಾಮ್ ರೆಡ್ಡಿ ಇದ್ರು, ಅವ್ರ ಮೇಲೇನು ನಂಬಿಕೆ ಇರ್ಲಿಲ್ಲ. ಕೇವಲ ಇಲ್ಲಿ ಯಾರೋ ಅಪ್ಪರ್ ಕ್ಯಾಸ್ಟ್ ಅವರು ಯಾರೋ ಭೂ ಮಾಲೀಕರು ಉದ್ಧಾರ ಆದ್ರೆ ವಿನಃ CPM ಇಂದ ಯಾರು ಉದ್ಧಾರ ಆಗ್ಲಿಲ್ಲ. ಬಡವರಂತೂ SC/ST ಸಮುದಾಯ ಯಾರು ಉದ್ಧಾರ ಆಗ್ಲಿಲ್ಲ. ಒಂದು ರೀತಿ ಹೇಳ್ಬೇಕಾದ್ರೆ ಸಂಪಂಗಿ ಶಾಸಕರು ಇದ್ದಾಗ SC/ST ಅವರಿಗೆ ಅನೇಕ ಸೌಲಭ್ಯ ಕಲ್ಪಿಸ್ಕೊಟ್ರು, ಫ್ರೀ ಬೋರ್ ಅದು ಇದು ಕಲ್ಪಿಸ್ಕೊಟ್ರು. ಆಮೇಲೆ ಇದು ಏನು ಕಾಂಟ್ರಾಕ್ಟ್ ಕೆಲ್ಸಗಳು ಪ್ರತಿಯೊಬ್ಬರಿಗೂ ಕೊಟ್ರು ಅವರು. ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಸಂಪಂಗಿ ಅವರು ನಮ್ಗೆ ಒಳ್ಳೇದೇ ಮಾಡಿದ್ದಾರೆ. ನಾವು ಯಾರು ಒಳ್ಳೇದ್ ಮಾಡಿದ್ರು ಅವ್ರನ್ನ ನಾವು ಹೊಗಳ್ಬೇಕು. ಯಾವ್ದೇ ಪಾರ್ಟಿಗೆ ನಾವು ಸಪೋರ್ಟ್ ಅಂತ ಇಲ್ಲ. ಮತ್ತೆ ನೀವ್ ಹೇಳೋ ಪ್ರಕಾರ ಇಲ್ಲಿರೋ ಸುಬ್ಬಾರೆಡ್ಡಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಿಮ್ಮ ದಲಿತರ ಇವ್ರಕ ನಿಮ್ಗೆ ಗೊತ್ತಿರ ಸರ್. ಅವರು ವ್ಯಕ್ತಿಗತವಾಗಿ ತುಂಬಾ ಒಳ್ಳೆಯವ್ರೆ. ಆದ್ರೆ ಅವ್ರ ಸುತ್ತಲೂ ಇರ್ತಾರೆ ಕೆಲವರು. ಅವ್ರು ಹೇಳ್ದಂಗೆ ಅವ್ರು ಕೇಳ್ತಾರೆ. ಅದೊಂದು ತಪ್ಪಿದೆ ಅವ್ರದ್ದು. ನೀವು ಕೇಳ್ಬೋದಲ್ಲ, ನಿಮ್ಮ ನಾವು ಸಾಕಾಗಿದೆ, ಎಲ್ಲ ಮಾಡಬಾರ್ದು. ನಮಗೂ ಕೂಡ ಬೇಜಾರಾಗಿದೆ. ನಾನು ಅವರಿಂದ ನೋವು ತಿಂದಿದ್ದೀನಿ. ಒಂದು 2 ವಿಚಾರದಲ್ಲಿ ನೋವು ತಿಂದಿದ್ದೀನಿ. ಕೆಲವು ವಿಚಾರದಲ್ಲಿ ನೋವಿದೆ ನಮ್ಗಿನ್ನು. ಸರ್, ಅದಕ್ಕೆ ಏನಂತ ಉತ್ತರ ಕೊಟ್ಟರು? ಆಯ್ತು ನೋಡೋಣ ಅಂತಾರೆ ಅಷ್ಟೇ. ಬಟ್ ಅದು ಮತ್ತೆ ಸೀರಿಯಸ್ ಆಗಿ ತಗೊಂಡಲ್ಲ ಆಕ್ಷನ್. ಮತ್ತೆ ನೀವು ನೋಡ್ದಂಗೆ ಈ ತಾಲೂಕು ಆಫೀಸಲ್ಲಿ ಜಾಸ್ತಿ ಒಳಗಡೆ ಏನೋ ನಡೀತದೆ ಅಂತ, ನಿಜಾನ? ಸರ್, ಅದು ಮೊದ್ಲಿಂದನೂ ಆರೋಪ ಇದೆ. ಕೆಲವರು ಡಾಕ್ಯುಮೆಂಟ್ ಅನ್ನು, ಈಗ ನಾವು ಒಂದು ಮಾತು ಹೇಳ್ತೀನಿ, ಚದುಮನಹಳ್ಳಿ ಸರ್ವೆ ನಂಬರ್ 21, 27 ಟೋಟಲಿ SC/ST ಸಮುದಾಯದವ್ರದ್ದು. ಟೋಟಲಿ SC/ST ಸಮುದಾಯದವರು. ಅದು ತೀರಾ ಬಡವ್ರದ್ದು. ಆ ಬಡವ್ರದ್ದು ಹಳೆ ದಾಖಲೆ ಏನು ಇಲ್ಲ. ಮುಟೇಶನ್ ಆಗ್ಲಿ, ಸಾಗುವಳಿ ಚೀಟಿ ಆಗ್ಲಿ, ಹಳೆ ಪಾಣಿಗಳಾಗ್ಲಿ ಏನಾದ್ರೂ ನಾವು ಕೇಳಕ್ ಹೋದ್ರೆ ಶಿಥಿಲ ಆಗ್ಬಿಟ್ಟಿದೆ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಅದು ಈ ತಹಶೀಲ್ದಾರ್ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ಮೊದಲಿಂದಲೂ ಇದು ರೂಢಿ ಆಗ್ಬಿಟ್ಟಿದೆ. ಯಾರೋ ಬೇರೆಯವರು ಕುಮ್ಮಕ್ಕು ಇದೆ, ಏನೋ ಇಲ್ಲಿ SC/ST ಅವ್ರು ಉದ್ಧಾರ ಆಗ್ಬಾರ್ದು ಅಂತ ಬೇರೆಯವ್ರು ಕುಮ್ಮಕ್ಕಿದೆ ಮೋಸ್ಟ್ಲಿ. ನಮ್ಗೆ ಅದು ಅನುಮಾನ. ಯಾಕಂದ್ರೆ ನನಗೂ ಕೂಡ ಇವಾಗ ನಮ್ದು ಸರ್ವೆ ನಂಬರ್ 27 ಚದುಮನಹಳ್ಳಿ 27ರಲ್ಲಿ ನಮ್ ತಾತ ಸಂಪಾದನೆ ಮಾಡಿದ ಒಂದು ಪಾಣಿ ಇದೆ. ಅದಕ್ಕೆ ಹೊಸ ಪಾಣಿ ಇಲ್ಲ, ಮತ್ತೆ ಅದರಿಂದಿನ ಪಾಣಿ ಇಲ್ಲ. ಸಾಗುವಳಿ ಚೀಟಿ ಕೇಳಿದ್ರೆ ಶಿಥಿಲ ಆಗಿದೆ ಅಂತ ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಇದು ನಮ್ಮ ಗುಡಿಬಂಡೆಯಲ್ಲಿ ತುಂಬಾ ದುರಾವಸ್ಥೆ ಇದು. ಮತ್ತೆ ಇನ್ನೊಂದು ಆರೋಪ ನಾನು ಆಚೆ ಕಡೆ ಕೇಳಿದ್ದೆ, ನಿಜಾನ ಇಲ್ಲ ಅಂತ ನೀವೇ ಹೇಳ್ಬೇಕು ಇದ್ರ ಬಗ್ಗೆ. ಇಲ್ಲಿ ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿ ಆಗ್ಬೋದು, ಪೊಲೀಸ್ ಆಗ್ಬೋದು, ಮತ್ತೆ ಡಾಕ್ಟರ್ ಆಗ್ಬೋದು, ತಾಲೂಕು ಆಫೀಸಲ್ಲಿ ಕೆಲಸ ಮಾಡೋಂಥವ್ರು ಯಾರನ್ನ ಆಗಿರ್ಲಿ,
ಸುಬ್ಬಾರೆಡ್ಡಿ ಅನುಮತಿ ಇದ್ರೆ ಮಾತ್ರನೇ ಇಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯನಾ? ಆ ರೀತಿ ಇಲ್ಲ ಅವ್ರು ಮಾಡಲ್ಲ ಅಂತ? ಸರ್ ಆ ರೀತಿ ಆರೋಪ ನಾನು ಕೇಳಿದ್ದೀನಿ. ಹ್ಮ್. ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನಮ್ಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ನೀವು ಲೋಕಲ್ ಪರ್ಸನ್, ನಿಮ್ಗೆ ಗೊತ್ತಿರುತ್ತೆ. ಆರೋಪ ಇದೆ. ಆದ್ರೆ ನಾವು ಸರ್ ಹಂಗ್ ಸರ್ ಹಿಂಗ್ ಸರ್ ಸುಬ್ಬಾರೆಡ್ಡಿ ಸರಿ ಇಲ್ಲ, ಅವರೇ ಹೇಳ್ದಂಗೆ ಕೇಳ್ತಾರೆ ಅನ್ನೋಂಗು ಇಲ್ಲ. ಯಾಕಂದ್ರೆ ನಮ್ಗೆ ಅಷ್ಟೊಂದು ನಾವು ಇದು ಸ್ಟಡಿ ಮಾಡಿಲ್ಲ ನಾವು. ಹ ಓಕೆ. ಮತ್ತೆ ಇನ್ನೇನ್ ಸರ್, ಇನ್ನೇನು ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಂತೀರಾ ನೀವು? ನಾನು ಖಂಡಿತ ನಿಂತ್ಕೊಳ್ತೀನಿ. ಯಾವ ನೆಕ್ಸ್ಟ್ ಪಕ್ಷ ಏನು ನಿಮ್ದು? ಸರ್ ನಾನು Independent. ಇಂಡಿಪೆಂಡೆಂಟ್ ಇಲ್ಲ ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ನಿಂತ್ಕೊಳ್ತೀನಿ. ಇಲ್ಲ ತಮಿಳುನಾಡು ವಿಜಯ್ ಅವರು ಏನಾದ್ರು ಸಪೋರ್ಟ್ ಮಾಡಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಪಾರ್ಟಿ ಕಟ್ಟಕ್ಕೂ ರೆಡಿ ಆಗಿದ್ದೀನಿ. ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡ ಮೇಲೇನು ನಂಬಿಕೆ ಇಲ್ಲ ನಂಗೆ. ಮತ್ತೆ ಇವ್ರದ್ದು ನಮ್ಮ CPM ಕೂಡ ಕರ್ನಾಟಕದಲ್ಲಿ ನಂಬಿಕೆ ಇಲ್ಲ. ಪಾರ್ಟಿ ಇದೆ ಗೊತ್ತಾ ನಿಮ್ಗ? ನಮ್ಮ ಕರ್ನಾಟಕದಲ್ಲಿ ಒಂದು ಹೊಸ ಪಾರ್ಟಿ ಇದೆ ಗೊತ್ತಾ? ಗೊತ್ತು ಸರ್. ಉಪೇಂದ್ರ ಅವ್ರದ್ದು. ಉಪೇಂದ್ರ ಅವರು ಸರ್ ಅವರು ಸುಮ್ಮನೆ ಆಸೆ ಪಡಲ್ಲ ಸರ್. ಅವ್ರ ಬಾಯಿ ಮಾತು ಅಷ್ಟೇ. ಹಾ. ಅವ್ರಿಗೆ ಏನು ಗೊತ್ತಿಲ್ಲ. ಹೌದಂತ. ಸಮಾಜದ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ. ಹ್ಮ್. ಸುಮ್ನೆ ಏನೋ ಡಾಮ್ ಡೂಮ್ ಅಂತಾನೆ. ಆತನಿಗೆ ಯಾವುದೇ ಸಿದ್ಧಾಂತದ ಮೇಲೆ ನಂಬಿಕೆ ಇಲ್ಲ. ಯಾವ ಸಿದ್ಧಾಂತದ ಮೇಲೆ ನಂಬಿಕೆ ಇಲ್ಲ. ಅದನ್ನ ಒಪ್ಪಂದೇ ಒಂದು ಸಿನಿಮಾಗಳು ಕೂಡ ಅರ್ಥ ಆಗಲ್ಲ. ಆಯ್ಪ ತೆಗ್ದಿರೋ ಸಿನಿಮಾಗಳು ಕೂಡ ಆಯ್ಪ ಇಂಟೆನ್ಷನ್ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಆ ಪಾರ್ಟಿ ಇಂಟೆನ್ಷನ್ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಯಾರು ಹೋಗ್ತಾರೆ ಸರ್? ಅವ್ರು ಯಾರೋ ನೆಂಟ್ರಿದ್ರೆ ಹೋಗ್ಬೋದು ಅಷ್ಟೇ, ಓಕೆ. ಇನ್ಯಾರು ಹೋಗಲ್ಲ. ಈಗ ಬಿಜೆಪಿ ಕಾಂಗ್ರೆಸ್ ಬಿಟ್ರೆ ಇನ್ನು ಯಾರಿದ್ದಾರೆ? ಇಂತ ಜೆಡಿಎಸ್ ಮೂರೇ ಇರೋದು. ಈಗ ಹೊಸ ಪಾರ್ಟಿ ಏನಾದ್ರು ಜೆಡಿಎಸ್ ಆಲ್ರೆಡಿ ಹ್ಮ್. ಅದು ತೆನೆ ಹೊತ್ತುಕೊಂಡಿರುವ ಜೆಡಿಎಸ್ ಅಲ್ಲ. ಓಕೆ. ಅದು ಹೂ ಎತ್ಕೊಂಡಿರೋ ಜೆಡಿಎಸ್. ಅದು ಹೂ ಅಂದ್ರೆ ಏನಕ್ಕ? ಬಿಜೆಪಿ ಬಿಜೆಪಿ ಹೂವ ಕಮಲದ ಹೂ ಎತ್ಕೊಂಡಿದೆ. ಎತ್ಕೊಂಡೈತೆ. ಆ ತೆನೆ ಎತ್ಕೊಂಡಿಲ್ಲ. ಅದು ತೆನೆ ಬಿಟ್ಟು ಸುಮಾರು ಒಂದು 10 ವರ್ಷ ಆಗ್ಬಿಟ್ಟಿದೆ. ಓಕೆ. ಅದು ಬಿಜೆಪಿ ಕಮಲ ಎತ್ಕೊಂಡಿದೆ. ಒಳ್ಳೆ ಅಭಿಮಾನ ಇತ್ತು ನಮ್ಗೆ ಕುಮಾರಸ್ವಾಮಿ ಅವ್ರ ಮೇಲೆ. ಯಾಕಂದ್ರೆ ನಮ್ಗೆ ಡಿಸ್ಟಿಕ್ ಮಾಡಿದ್ದಾರೆ, ಅನೇಕ ಸವಲತ್ತುಗಳು ಮಾಡಿದ್ದಾರೆ, ಒಳ್ಳೆ ಅಭಿಪ್ರಾಯ ಇತ್ತು. ಆದ್ರೆ ಅವ್ರು ಬಿಜೆಪಿಗೆ ಹೋಗಿದ್ದಾರೆ, ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಏನಂದ್ರೆ ಅದು ಹೂ ಅಂತಾರೆ ಅವ್ರು. ಓಕೆ. ಅದೇನೋ ಉಳುತಿಂಟ ಬಸವಣ್ಣ ಅಂದ್ರೆ ಹೂ ಅಂತಾರೆ ಅಂತ ತೆಲುಗಲ್ಲಿದೆ ಗಾದೆ. ಹಂಗಾಗ್ಬಿಟ್ಟಿದೆ. ಮತ್ತೆ ಈ ಕಡೆ ಜನಸೇನೆ ಬರೋ ಚಾನ್ಸಸ್ ಕಾಣಿಸ್ತಾ ಐತೆ, ನಿಜಾನ? ಜನಸೇನೆ ಬಂದ್ರು ಸಪೋರ್ಟ್ ಮಾಡೋ ಚಾನ್ಸ್ ಇದೆ. ನಾವು ಮಾಡ್ತೀರಾ? ಜನಸೇನೆ ಬಂದ್ರೆ ಖಂಡಿತ ಮಾಡ್ತೀವಿ. ಪವನ್ ಕಲ್ಯಾಣ್ ಮೇಲೆ ನಂಬಿಕೆ ಐತೆ? ನಂಬಿಕೆ ಐತೆ. ಮಾಡ್ತಾರ ಕೆಲ್ಸಗಳು? ಶೂರ್. ಈಗ ಆಲ್ರೆಡಿ ಒಂದು ಮಾತು ನಡೀತಾ ಐತೆ, ಈಗಿತ ಎಲೆಕ್ಷನ್ ಪವನ್ ಕಲ್ಯಾಣ್ ತುಂಬಾ ಒಳ್ಳೆಯವರು, ಸಾಮಾಜಿಕ ಕಳಕಳಿ ಉಳ್ಳವರು. ಅಂದ್ರೆ ಒಂದು ಟಾಕ್ ಏನಿದೆ ಅಂದ್ರೆ ಅವರು ಬಿಜೆಪಿ ಏನ್ ಹೇಳಿದ್ರೆ ಅದು ಕೇಳ್ತಾರೆ ಅಂತ ಒಂದು ಟಾಕ್ ಇದೆ. ಅದನ್ನು ಸ್ವಲ್ಪ ಅವರು ನಿಭಾಯಿಸ್ಕೊಂಡ್ರೆ ಅವರು ಒಳ್ಳೆ ಲೀಡರ್. ಅದೇ ರೀತಿ ನಮ್ಮ ದೇಶಕ್ಕೆ ಪವನ್ ಕಲ್ಯಾಣ್ ಅಂತವರು ಬೇಕು, ನಮ್ಮ ತಮಿಳುನಾಡು ವಿಜಯ್ ಅಂತವರು ಬೇಕು. ಈ ಇಬ್ಬರು ಮನಸ್ಸು ಮಾಡಿದ್ರೆ ಇಡೀ ದೇಶವನ್ನು ಕರೆಕ್ಟ್ ಆಗಿ ನಡೆಸಬಹುದು ಅಂತ ನಮ್ಮ ಅನಿಸಿಕೆ. ಈಗ ದರ್ಶನ್ ಬರೋ ಚಾನ್ಸಸ್ ಕಾಣಿಸ್ತೈತೆ ಈಗಿತ ಎಲೆಕ್ಷನ್. ದರ್ಶನ್ ಬರ್ಲಿ ಸರ್, ನಾವು ಸ್ವಾಗತಿಸ್ತೀವಿ. ಅವರು ಒಂದು ಹೊಸ ಪಾರ್ಟಿ ಮಾಡ್ಬೇಕು ಅನ್ಕೊಂತಾರ ಅಂತ ಒಂದು ಒಳ್ಳೇದ್ ಸರ್, ನಾವು ಸ್ವಾಗತಿಸ್ತೀವಿ. ಅವ್ರ ಮೇಲೆ ನಂಬಿಕೆ ಇದೆ, ಸ್ವಾಗತ ಮಾಡ್ತೀವಿ. ಖಂಡಿತ ನಂಬಿಕೆ ಇದೆ. ಒಟ್ನಲ್ಲಿ ಟೋಟಲಿ ಕಾಂಗ್ರೆಸ್ ಮೇಲೆ ಬಿಜೆಪಿ ಮೇಲೆ ನಮ್ಗೆ ಯಾಕೋ ಅವ್ರ ನಂಬಿಕೆ ಇಲ್ಲ. ನಾವು ಅವ್ರಿಗೂ ಸಪೋರ್ಟ್ ಮಾಡಿದ್ದೀವಿ, ನೋಡಿದ್ದೀವಿ. ಇವ್ರಿಗೂ ಸಪೋರ್ಟ್ ಮಾಡಿದ್ದೀವಿ, CPM-ಗೂ ಸಪೋರ್ಟ್ ಮಾಡಿದ್ದೀವಿ, JDS-ಗೂ ಸಪೋರ್ಟ್ ಮಾಡಿದ್ದೀವಿ. ಯಾರ ಮೇಲೂ ನಮ್ಗೆ ನಂಬಿಕೆ ಇಲ್ಲ. ಅವರು ಇನ್ನೊಂದು ಸಾರಿ ಇಲ್ಲಿ ಏನಾಗಿದೆ ಅಂದ್ರೆ ನಮ್ ಜಿಲ್ಲೆಯಲ್ಲಿ ಅಪ್ಪರ್ ಕ್ಯಾಸ್ಟ್ ಮಾತ್ರ ಟಿಕೆಟ್ಗಳು ಕೊಡ್ತಾರೆ, MLA ಟಿಕೆಟ್ಗಳು. SC ST OBC ಅವರಿಗೆ ಯಾರು ಸಪೋರ್ಟ್ ಮಾಡಲ್ಲ. ಕ್ಯಾಟಗರಿ ಬರಲ್ವಾ ನಿಮ್ಮ ಕ್ಷೇತ್ರಕ್ಕೆ? ಸರ್ ಕ್ಯಾಟಗಿರಿ ಕ್ವಶನ್ ಇರ್ಲಿ, ಪಕ್ಕದಲ್ಲಿ ಇರ್ಲಿ. ಎರಡು ಸಮುದಾಯದಲ್ಲಿ ಬಿಟ್ರೆ ಇನ್ಯಾರಿಗೂ ಕೊಡಲ್ಲ ಟಿಕೆಟ್. ಅದು ತಪ್ಪದು. ಒಳ್ಳೆಯವ್ರಿಗೆ ಹೋರಾಟ, ನಮ್ಮಂತವ್ರು ಹೋರಾಟ ಮಾಡ್ತೀವಿ. ಯಾಕೆ ಕೊಡಬಾರ್ದು? ಮಾದಿಗರು ಕೊಡ್ಲಿ, ಬೋವಿಗೆ ಕೊಡ್ಲಿ, ಬಲ್ಜಿಗರ ಕೊಡ್ಲಿ, ಮುಸ್ಲಿಮ್ಸ್ಗೆ ಕೊಡ್ಲಿ, ಗೊಲ್ಲರು ಕೊಡ್ಲಿ, ಕುರುಬರು ಕೊಡ್ಲಿ, OBC ಅವ್ರು ಕೊಡ್ಲಿ. ಇಂಥ ಜಾತಿ ಅಂತ ನಾನು ಹೇಳಲ್ಲ ಸರ್. ಹಿಂದುಳಿದ ಜಾತಿಗಳಿಗೆ ಕೊಟ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಆದ್ರೆ ಯಾರು ಕೋಟಿಗಳು ಎತ್ಕೊಂಡು ಬರ್ತಾರೆ ಬೆಂಗಳೂರಿಂದ ಅವ್ರಿಗೆ ಕೊಡ್ತಾರೆ. ಕಾಂಗ್ರೆಸ್ ಅವರು, ಬಿಜೆಪಿ ಅವರು, CPM ಅವರು ಅಷ್ಟೇ. ಇವ್ರು ಯಾರು JDS ಅವರು ಕೂಡ ಅಷ್ಟೇ. ಈ 4 ಪಾರ್ಟಿಗಳ ಮೇಲೆ ನಂಬಿಕೆ ಹೋಗಿದೆ ನಮ್ಗೆ. ಆದ್ರೆ ನಾವು ಮೊದ್ಲಿಂದಾನು ಕಾಂಗ್ರೆಸ್ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಕಾಂಗ್ರೆಸ್ ಒಳ್ಳೇದು ಮಾಡಿದೆ ನಮ್ಗೆ, SC ST ಗೆ. ಆ ಕಾಲದಲ್ಲಿ ಮಾಡಿದೆ. ಇಂದಿರಾ ಗಾಂಧಿ ಅವರು ತುಂಬಾ ಒಳ್ಳೇದು ಮಾಡಿದ್ದಾರೆ. ಆದ್ರೆ ಈಗ ಅವ್ರ ಹೆಸರು ಹೇಳೋರು ಯಾರು, ಯಾವ ನಾಯಕನೂ ಇಲ್ಲ. ಅಂತ ಲೀಡರ್ ಎಲ್ಲೂ ಇಲ್ಲ. ಇಡೀ ಕರ್ನಾಟಕದಲ್ಲಿ ಒಬ್ಬರು ಕೂಡ ಇಂದಿರಾ ಗಾಂಧಿ ತರ ಕೆಲಸ ಮಾಡೋರು ಯಾರು ಇಲ್ಲ. ಅವ್ರ ಮೇಲೆ ಅಪಾರ ಗೌರವ ಇದೆ. ಈಗಲೂ ಕೂಡ ಇಂದಿರಾ ಗಾಂಧಿ ಅಂದ್ರೆ ನಮ್ಗೆ ತಾಯಿಗೆ ಸಮಾನ. ಯಾಕಂದ್ರೆ ಅನೇಕ ಒಳ್ಳೆಯ ಕಾರ್ಯಕ್ರಮ ಮಾಡಿದೆ. ಟೆನಾನ್ಸ್ ಆಕ್ಟ್, ಭೂ ಸುಧಾರಣೆ ಕಾಯ್ದೆ ಮಾಡಿದ್ದಾರೆ.
ಅದರಿಂದ SC/ST ಅವ್ರಿಗೂ ಮುಸ್ಲಿಮ್ಸ್ಗೂ OBC ಅವ್ರಿಗೂ ಎಲ್ರಿಗೂ ರೆಡ್ಡಿಸ್ ಕೂಡ ಬಂದಿದೆ ಸರ್. ಇಂಥವ್ರಿಗೆ ಬಂದಿಲ್ಲ ಅಂತ ಇಲ್ಲ, ಎಲ್ರಿಗೂ ಬಂದಿದೆ. ಕಾಂಗ್ರೆಸ್ ಮಾಡಿರೋ ಒಳ್ಳೆ ಕೆಲ್ಸಗಳು ಈಗ ಇರೋ ಕಾಂಗ್ರೆಸ್ ಯಾವತ್ತೂ ಮಾಡ್ತಾ ಇಲ್ಲ, ಯಾವ್ದು ಮಾಡ್ತಾ ಇಲ್ಲ. ಈಗ ನಿಮ್ಗೆ ಗೊತ್ತಿರೋ ಮಟ್ಟಕ್ಕ ಈಗ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇಲ್ಲಿ ಯಾರು ಗೆಲ್ಬಹುದು ಸರ್? ನಾನು ಗೆಲ್ತೀನಿ ಸರ್ ಈ ಸಾರಿ. ಈ ಸರ್ ನೀವು ಕೇಳ್ತೀರಾ? ಶೂರ್. ಓಕೆ, ನನಗೆ ನಂಬಿಕೆ ಇದೆ, ಯಾಕಂದ್ರೆ ನಾನು ಎಲ್ಲಿನೂ ಕೆಟ್ಟ ಹೆಸರು ತಕೊಂಡಿಲ್ಲ. ಓಕೆ, ಅದು ಬೇರೆ, ನಾನು ಪ್ರತಿ ಮನೆಗೂ ಹೋಗಿ ನಾನು ಓಟ್ ಕೇಳ್ತೀನಿ. ಬಾಗೇಪಲ್ಲಿ, ಚೇಲೂರು ಎಲ್ಲ ಓಡಾಡ್ತೀನಿ, ಓಟ್ ಕೇಳ್ತೀನಿ. ನನಗೆ ಗೆಲ್ತೀನಿ ಅಂತ ನಂಬಿಕೆ ಇದೆ. ಅದು ಇರ್ಬೇಕು, ಮನುಷ್ಯನ್ ಮೇನ್ ಇರ್ಬೇಕಾಗಿರೋದು ಅದೇ. ಯಾಕಂದ್ರೆ ನಮ್ಗೆ ಆ ಒಂದು ನಡತೆ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀವಿ, ಜನರಲ್ಲಿ ಒಳ್ಳೆ ಅಭಿಪ್ರಾಯ ಇದೆ. ಓಕೆ, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, MLA ನಿಂತ್ಕೊಳ್ತೀನಿ. ನಾನು ನಿಂತ್ಕೋಬೇಕು, ಎಲ್ಲಾರು ನಿಂತ್ಕೊಂಡ್ರೆ ಅದು ಅದೇ ಸರ್ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇರೋದು. ಅದೇ ಮೇನ್ ಇರೋದು. ಅಂಬೇಡ್ಕರ್ ಓಟ್ ಹಾಕು ಕೊಟ್ಟಿರೋದು ಬೇರೆಯವ್ರಿಗೆ ಓಟ್ ಮಾಡ್ಕೊಳ್ಳಿ ಅಂತ ಅಲ್ಲ, ನೀವು ಗೆದ್ದು ತೋರಿಸಿ ಅಂತ ಕೊಟ್ಟಿರೋದು. ಅದನ್ನ ನಾವು ಸಾಬೀತು ಮಾಡಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಈಗಾಗಲೇ 98 ಅಲ್ಲಿ ಕೂಡ ನಾನು ಪ್ರಯತ್ನ ಪಟ್ಟಿದ್ದೆ, MLA ನಿಂತ್ಕೊಂಡಿದ್ದೆ. ಆ ಕಾರಣಾಂತರದಿಂದ ಅದು ಅಪ್ಲಿಕೇಶನ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಓಕೆ, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್.